ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಂ 4th ಸೆಮಿಸ್ಟರ್ ನಲ್ಲಿ ಬರುವಂತಹ ಕಮರ್ಷಿಯಲ್ ಅರ್ಥಮೆಟಿಕ್ ಸಬ್ಜೆಕ್ಟ್ ನಲ್ಲಿ ಬರುವಂತಹ 5ನೇ ಮೆಥಡ್, ಸೊ ಪ್ರಾಪರ್ಟಿ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡುವಂತಹ ವಿಧಾನವನ್ನ ನೋಡೋಣ. ಇದು 5ನೇ ಮೆಥಡ್. 5 ಮಾರ್ಕ್ಸ್ಗೂ 7.5 ಮಾರ್ಕ್ಸ್ಗೂ ಕೂಡ ನಿಮಗೆ ಒಂದರಲ್ಲಿ ಸೆಕ್ಷನ್ ಅಲ್ಲಿ ಬರುತ್ತೆ. ಸೊ ಪ್ರಾಪರ್ಟಿ ವ್ಯಾಲ್ಯೂ ನೀವು ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ಇಲ್ಲಿನ 2 ಎಕ್ಸಾಂಪಲ್ ಮೂಲಕ ನಿಮ್ಗೆ ಅರ್ಥ ಮಾಡಿಸ್ತೀನಿ. ಮೊದಲೇ ಕ್ವಶನ್ ನೋಡಿ. ದ ಇನ್ಶೂರೆನ್ಸ್ ಕಂಪನಿ ಪೇಡ್ ₹40,000 ಅಗೇನ್ಸ್ಟ್ ಎ ಲಾಸ್. ಸೊ ಇನ್ಶೂರೆನ್ಸ್ ಕಂಪನಿ ಪೇ ಮಾಡಿರೋ ಅಮೌಂಟ್ ಗೆ ನಾವು ಏನ್ ಕರಿತೀವಿ? ಇನ್ಶೂರೆನ್ಸ್ ಕ್ಲೇಮ್ ಅಮೌಂಟ್ ಅಂತ ಕರಿತೀವಿ. ಲಾಸ್ ಅಮೌಂಟಿಂಗ್ ಟು ₹1,20,000. ಲಾಸ್ ಆಗಿರೋದೆಷ್ಟು? 1,20,000. ಇನ್ಶೂರೆನ್ಸ್ ಕಂಪನಿ ನಮಗೆ ದುಡ್ಡು ಕೊಟ್ಟಿರೋದೆಷ್ಟು? 40,000. ಆನ್ ಫೈರ್ ಇನ್ಶೂರೆನ್ಸ್ ಪಾಲಿಸಿ ಇಫ್ ದ ಆನ್ಯುವಲ್ ಪ್ರೀಮಿಯಂ ಪೇಬಲ್ 800. ಪ್ರೀಮಿಯಂ ತುಂಬ್ತಾ ಇರೋದು ₹800. 1.25% ಅಥವಾ ಪೈಸೆಯಲ್ಲಿ ಒಂದು ನಂಬರ್ ಕೊಟ್ಟಿರ್ತಾರೆ. ಇದೇನಂದ್ರೆ ಟೋಟಲ್ ನೀವು ಪಾಲಿಸಿ ಮಾಡಿಸಿದಾಗ ಅದನ್ನ ಕಂತಿನಲ್ಲಿ ಕಟ್ಟಬೇಕಲ್ಲ, ಕಂತಿನ ಅಮೌಂಟ್ ಕ್ಯಾಲ್ಕುಲೇಷನ್ ಹೇಗ್ ಮಾಡಿದ್ದಾರೆ? ಟೋಟಲ್ ಪಾಲಿಸಿ ಮೇಲೆ 1.25% ಅಂದ್ರೆ ₹800 ಹೇಗ್ ಬಂದಿದೆ ಅಂದ್ರೆ ಪಾಲಿಸಿ ಅಮೌಂಟ್ ಮೇಲೆ 1.25% ಅಷ್ಟು ಈ ಪ್ರೀಮಿಯಂ ತುಂಬಬೇಕು. ಸೊ ಆಗ 800 ಆಗಿದೆ. ಈಗೇನ್ ಕೇಳಿದಾರೆ ಅವರು? ವ್ಯಾಲ್ಯೂ ಆಫ್ ಪ್ರಾಪರ್ಟಿ ಎಷ್ಟು ಅಂತ ಕೇಳಿದ್ದಾರೆ. ಸೊ ವ್ಯಾಲ್ಯೂ ಆಫ್ ಪ್ರಾಪರ್ಟಿಗೆ ನಮಗೆ 3 ಐಟಮ್ ಗೊತ್ತಿರಬೇಕು. ಮೊದಲೇದ್ದು ಲಾಸ್ ಎಷ್ಟಾಗಿದೆ? ₹1,20,000 ಲಾಸ್ ಆಗಿದೆ. ಒಂದೊಂದು ಕ್ವಶನ್ ಅಲ್ಲಿ ಲಾಸ್ ನ ಅಮೌಂಟ್ ನಲ್ಲಿ ಕೊಡೋ ಬದಲಿ ಪರ್ಸೆಂಟೇಜ್ ಕೊಡ್ತಾರೆ, ಆಗ ಸ್ವಲ್ಪ ಕ್ಯಾಲ್ಕುಲೇಷನ್ ಚೇಂಜ್ ಆಗುತ್ತೆ. ಇದರಲ್ಲಿ ₹1,20,000 ಲಾಸ್ ಕೊಟ್ಟಿದ್ದಾರೆ. ಇನ್ಶೂರೆನ್ಸ್ ಅಮೌಂಟ್ ಎಷ್ಟು ಬಂದಿದೆ ಅದನ್ನು ಕೊಟ್ಟಿರಬೇಕು. ಸೊ ಅದನ್ನು ಕೊಟ್ಟಿಲ್ಲ ಅಂದ್ರೆ ಎರಡನೇ ಟೈಪ್ ಮೆಥಡ್, ಅಂದ್ರೆ ಈಗ ಹೇಳಿದ್ದಲ್ಲ, ಲಾಸ್ ಅಮೌಂಟ್ ಕೊಟ್ಟಿರೋದಿಲ್ಲ, ಅವಾಗ ಕ್ಲೇಮ್ ಕೂಡ ಕೊಟ್ಟಿರೋದಿಲ್ಲ ಪರ್ಸೆಂಟೇಜ್ ನಲ್ಲಿ ಕೊಟ್ಟಾಗ. ಮೂರನೇದ್ದು ಪ್ರೀಮಿಯಂ ಮೂಲಕ ನಾವ್ ಏನ್ ಕಂಡಿಡ್ಕೊಂತೀವಿ? ಪಾಲಿಸಿ ಅಮೌಂಟ್ ಕಂಡಿಡ್ಕೊಂತೀವಿ. ಇನ್ಶೂರೆನ್ಸ್ ಎಷ್ಟು ಬಂದಿದೆ, ಲಾಸ್ ಎಷ್ಟಾಗಿದೆ, ಪಾಲಿಸಿ ಎಷ್ಟರದಿದೆ. ಪಾಲಿಸಿ ಅಮೌಂಟ್ ಗೆ ಅಮೌಂಟ್ ಇನ್ಶೂರ್ಡ್ ಅಂತ ಕರಿತೀವಿ. ಸೊ ಮೊದಲಿಗೆ ಇನ್ಶೂರೆನ್ಸ್ ಕ್ಲೇಮ್ ಬಂದಿರೋದು, ಕ್ಲೇಮ್ ಅಮೌಂಟ್ 40,000, ಲಾಸ್ ಆಗಿರೋದು 1,20,000, ಪ್ರೀಮಿಯಂ ಪೇ ಮಾಡ್ತಿರೋದು 800. ಪ್ರೀಮಿಯಂಗೆ ರೇಟ್ ಎಷ್ಟು ಅಂದ್ರೆ 1.25%. ನಾವು ಕಂಡುಹಿಡಿಬೇಕಾಗಿರೋದು ವ್ಯಾಲ್ಯೂ ಆಫ್ ಪ್ರಾಪರ್ಟಿ. ನಾ ಆಲ್ರೆಡಿ ಹೇಳಿದೆ ನಿಮಗೆ, ವ್ಯಾಲ್ಯೂ ಆಫ್ ಪ್ರಾಪರ್ಟಿಗೆ 3 ಐಟಮ್ಸ್ ಬೇಕು. ಇನ್ಶೂರೆನ್ಸ್ ಕ್ಲೇಮ್ ಬೇಕು, ಆಲ್ರೆಡಿ ಕೊಟ್ಟಿದ್ದಾರೆ. ಲಾಸ್ ಬೇಕು, ಆಲ್ರೆಡಿ ಕೊಟ್ಟಿದ್ದಾರೆ. ನಾವು ಪ್ರೀಮಿಯಂ ಕಂಡುಹಿಡಿಬೇಕಾಗಿದ್ದು, ಪ್ರೀಮಿಯಂ ಅಮೌಂಟ್ ಕೊಟ್ಟಿದ್ದಾರೆ. ನಾವು ಪಾಲಿಸಿ ಅಮೌಂಟ್ ಅಂದ್ರೆ ಇನ್ಶೂರ್ಡ್ ಅಮೌಂಟ್ ಕಂಡುಹಿಡಿಬೇಕು ಫಸ್ಟ್. ಸೊ ಅಮೌಂಟ್ ಇನ್ಶೂರ್ಡ್ ಇಸ್ ಈಕ್ವಲ್ ಟು ಪ್ರೀಮಿಯಂ ಪೇಡ್ ಡಿವೈಡೆಡ್ ಬೈ ರೇಟ್ ಆಫ್ ಪ್ರೀಮಿಯಂ. ಸೊ ಕ್ವಶನ್ ಅಲ್ಲಿ 800 ಪ್ರೀಮಿಯಂ ಇದೆ, ರೇಟ್ ಆಫ್ ಪ್ರೀಮಿಯಂ 1.25% ಇದೆ. 800 ಡಿವೈಡೆಡ್ ಬೈ 1.25% ನಾವು ಡಿವೈಡೆಡ್ ಬೈ 100 ಅಂತ ಬರಿತೀವಿ. ಸೊ ಡಬಲ್ ಡಿವೈಡೆಡ್ ಬೈ ಬಂದ್ರೆ ಇದು ಉಲ್ಟಾ ಆಗುತ್ತೆ, ಇಂಟು 100 ಡಿವೈಡ್ ಬೈ 1.25 ಆಗುತ್ತೆ. ಆ ರೀತಿ ಕ್ಯಾಲ್ಕುಲೇಷನ್ ಮಾಡಿದಾಗ 64,000. ಇದು ವ್ಯಾಲ್ಯೂ ಆಫ್ ಪ್ರಾಪರ್ಟಿ ಅಲ್ಲ, ಇನ್ಶೂರ್ಡ್ ಅಮೌಂಟ್. ಸೊ ಇನ್ಶೂರ್ಡ್ ಅಮೌಂಟ್ ಗೊತ್ತಾದ ನಂತರ ಈಗ ವ್ಯಾಲ್ಯೂ ಆಫ್ ಪ್ರಾಪರ್ಟಿ ಫಾರ್ಮುಲಾ ಅಪ್ಲೈ ಮಾಡ್ತೀವಿ. ಅಮೌಂಟ್ ಇನ್ಶೂರ್ಡ್, ಸೊ ಅಮೌಂಟ್ ಇನ್ಶೂರ್ಡ್ ಈಗ ತಾನೇ ಕಂಡುಹಿಡಿದಿದ್ದೀವಿ 64,000. ಕ್ಲೇಮ್ ರಿಸೀವ್ಡ್ ಆಲ್ರೆಡಿ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ, ಕ್ಲೇಮ್ 40,000 ಇಂಟು ಲಾಸ್. ಲಾಸ್ ಅವರೇ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ, 1,20,000 ಲಾಸ್ ಆಗಿದೆ. ಸೊ ಇದನ್ನ ಕ್ಯಾಲ್ಕುಲೇಷನ್ ಮಾಡಿದಾಗ ₹1,92,000 ಬರುತ್ತೆ. ಇನ್ನು ಈ ಲಾಸ್ ನ ಅಮೌಂಟ್ ನಲ್ಲಿ ಕೊಡ್ಲಾರ್ದಾನೆ ಪರ್ಸೆಂಟೇಜ್ ಕೊಟ್ಟಾಗ ಇದೊಂದು ಮೆಥಡ್ ನೋಡ್ಕೊಂಡು ಇಟ್ಕೊಳ್ಳಿ. ಎ ಪರ್ಸನ್ ಇನ್ಶೂರ್ಸ್ ಹಿಸ್ ಬಿಲ್ಡಿಂಗ್ ಫಾರ್ 80% ಆಫ್ ಇಟ್ಸ್ ವ್ಯಾಲ್ಯೂ, ದ ರೇಟ್ ಆಫ್ ಇನ್ಶೂರೆನ್ಸ್ ಬೀಯಿಂಗ್ 70 ಪೈಸೆ ಪರ್ 100. ಇಫ್ ದ ಟೋಟಲ್ ಪ್ರೀಮಿಯಂ ಈಸ್ 840, ಫೈಂಡ್ ದಿ ವ್ಯಾಲ್ಯೂ ಆಫ್ ಬಿಲ್ಡಿಂಗ್. ಸೊ ಕ್ವಶನ್ ಅಲ್ಲಿ ನೋಡಬಹುದು, 80% ಏನಿದೆ, ಎ ಪರ್ಸನ್ ಇನ್ಶೂರೆನ್ಸ್ ಮಾಡಿಸಿರೋದು 80%, ಕಂತ್ ಕಟ್ತಿರೋದು ₹840. ಆ ಪ್ರೀಮಿಯಂ 75 ಪೈಸೆ ಇದೆ. ಪರ್ಸೆಂಟೇಜ್ ಪೈಸೆ ಎರಡು ಒಂದೇ, 70% ಅಂದ್ರೂ ಒಂದೇ, 70 ಪೈಸೆ ಅಂದ್ರೂ ಒಂದೇ. ಈಗ ನಾವೇನ್ ಮಾಡ್ಬೇಕಂದ್ರೆ ಸೇಮ್ ಅಮೌಂಟ್ ಇನ್ಶೂರ್ಡ್ ಹಿಂದೆ ಕಂಡಿಡ್ದಲ್ಲ ಫಸ್ಟ್ ಫಾರ್ಮುಲಾ ಆ ರೀತಿ. ಕ್ವಶನ್ ಅಲ್ಲಿ ಪ್ರೀಮಿಯಂ ಅಮೌಂಟ್ ಏನಿರುತ್ತೆ ಅದು 840 ಡಿವೈಡೆಡ್ ಬೈ 70%. 70% ನ 70 ಡಿವೈಡೆಡ್ ಬೈ 100 ಬರಿತೀವಿ. ಅದನ್ನ ಅಪೋಸಿಟ್ ತಂದಾಗ 100 ಡಿವೈಡೆಡ್ ಬೈ 70 ಆಗುತ್ತೆ ಇಂಟು. ಸೊ ಮಾಡ್ಕೊಂಡಾಗ ₹1,20,000 ಆಯ್ತು. ಈಗ ಪ್ರಾಪರ್ಟಿ ವ್ಯಾಲ್ಯೂ ಕಂಡಿಡಿಯೋಣ. 80% ಆಫ್ ದಿ ಇನ್ಶೂರೆನ್ಸ್ ಅಂದ್ರೆ ನಾವು ಕಂಡಿಡಿದಂತ 1,20,000ಗೆ 100 ಡಿವೈಡೆಡ್ ಬೈ 80 ಇಲ್ಲಿದೆ ನೋಡಿ, 80% ಅಂತ ಕೊಟ್ಟಿದ್ದಾರೆ ಅಮೌಂಟ್ ಕೊಡೋ ಜಾಗದಲ್ಲಿ. ಅವಾಗ ಈ ಎರಡು ಫಾರ್ಮುಲಾನ ಅಪ್ಲೈ ಮಾಡಿ ನೀವು ಆನ್ಸರ್ ಕಂಡುಹಿಡಿಬೇಕು, 1,50,000 ಬರುತ್ತೆ. ಸೊ ಈ ರೀತಿಯಾಗಿ ನೀವು ಇನ್ಶೂರೆನ್ಸ್ ನಲ್ಲಿ ವ್ಯಾಲ್ಯೂ ಕಂಡುಹಿಡಿಯೋದಕ್ಕೆ ಹೇಳಿದ್ರೆ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ ನೊಂದಿಗೆ ಸಿಗೋಣ. ಧನ್ಯವಾದಗಳು.